ಕಾಂಗ್ರೆಸ್ಸಿಗರಿಗೆ ಮರವಿನ ಕಾಯಿಲೆ ಇರೋ ಕಾರಣಕ್ಕೆ ಮಾಧ್ಯಮದ ಮೂಲಕ ಆ ವಿಡಿಯೋವನ್ನ ನಾವು ಇನ್ನೊಂದ್ಸರಿ ಅವರಿಗೆ ಕೇಳಿಸೋಕೆ ಪ್ರಯತ್ನ ಮಾಡ್ತೀವಿ. ಆಡಿಯೋ ವಿಡಿಯೋ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಆಡಿಯೋ ವಿಡಿಯೋ ಎರಡೂ ಇದೆ. ಸರ್ ಸೌಂಡ್ ಜಾಸ್ತಿ ಕೊಡಿ. ₹100 ಎತ್ತಿ, ₹100 ಎತ್ತಿ. ₹100 ಈಗ ಈ ಕೇಳಿಸ್ಕೊಂಡ್ರಲ್ಲ ನೀವು ಸಿದ್ದರಾಮಯ್ಯನವ್ರು ಹೇಳಿದ್ದನ್ನ. ನೀವು ಅವರಿಗೆ ಮಾಧ್ಯಮ ಸ್ನೇಹಿತರಿಗೆ ನಾವು ವಿನಂತಿ ಮಾಡ್ತೇನೆ, 2011ರಲ್ಲಿ 2020ರಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಯಾವ ಮಾತನಾಡಿದ್ರಿ ಅದನ್ನ ಪಾಲಿಸಿ. ನೀವು 2 ನಾಲಿಗೆಯವರು ಆಗಬಾರದು, ಅವತ್ತೊಂದು ಇವತ್ತೊಂದು ಆಗಬಾರದು. ಹಾಗಾಗಬಾರದು ಅಂತಿದ್ರೆ ನೀವೇ ಹೇಳಿದ ಮಾತು, ಅಧಿಕಾರದಲ್ಲಿ ನೀವಿರೋದ್ರಿಂದ ತನಿಖೆ ಫೇರ್ ಅಂಡ್ ಇಂಪಾರ್ಷಿಯಲ್ ಆಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಸಿದ್ದರಾಮಯ್ಯ ಯು ಶುಡ್ ರಿಸೈನ್. ನಾವು ಅದನ್ನೇ ಹೇಳೋದು. ನೀವೇ ಹೇಳಿದ್ರಲ್ವಾ, ನೀವು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದು ತನಿಖೆ ನ್ಯಾಯಯುತವಾಗಿ ನಡಿಬೇಕಾ ಬಾಳ್ವಾ? ನಿಮಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇದೆಯಲ್ವಾ? ಅವತ್ತು ಮುಂದುವರೆದು ಹೇಳಿದ್ರಿ, ಕಾನೂನು ಬಗ್ಗೆ ಗೌರವ ಇದ್ರೆ, ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇದ್ರೆ ತಕ್ಷಣ ರಾಜೀನಾಮೆ ಕೊಡ್ಲಿ. ನಾನು ನೀವು ಎಲ್ಲ ನಿಮಗೆ ವಾಪಸ್ ಕೇಳಕ್ ಬಯಸೋದು. ನೀವು ಅವತ್ತು ಹೇಳಿದ್ರಿ ಕಾನೂನು ಮೇಲೆ ಗೌರವ ಇದ್ರೆ, ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇದ್ರೆ ರಾಜೀನಾಮೆ ಕೊಡ್ಲಿ ಅಂತ ಕೇಳಿದ್ರಿ. ಇವತ್ತು ನಾನು ನಿಮಗೆ ಮತ್ತೆ ಆ ಮಾತು ನೆನಪು ಮಾಡ್ಲಿಕ್ಕೆ ಬಯಸ್ತೇನೆ. ನಿಮಗೆ ಸಂವಿಧಾನದ ಮೇಲೆ ನಂಬಿಕೆ ಇದ್ರೆ, ನಿಮಗೆ ಕಾನೂನಿನ ಬಗ್ಗೆ ಗೌರವ ಇದ್ರೆ, ಪ್ರಜಾಪ್ರಭುತ್ವದ ಮೇಲೆ ವಿಶ್ವಾಸ ಇದ್ರೆ ನೀವು ರಾಜೀನಾಮೆ ಕೊಡಿ. ನೀವು ಯಾರನ್ನು ಮುಖ್ಯಮಂತ್ರಿ ಮಾಡ್ಕೊಳ್ತೀರೋ ನಮಗೆ ಸಂಬಂಧ ಇಲ್ಲ. ನಾವೇನ್ ನಿಮ್ ಕಾಂಗ್ರೆಸ್ಸಿಗರ ಅಧಿಕಾರ ಕಿತ್ಕೊಳ್ಳಕ್ ಸಾಧ್ಯನೂ ಇಲ್ಲ. ನಿಮಗೆ ಅಗಾಧವಾದ ಬಹುಮತ ಇದೆ. 136 ಜನ ನಿಮಗೆ ಶಾಸಕರಿದ್ದಾರೆ. ನೀವು ಯಾರನ್ನ ಬೇಕಾದ್ರೂ ಕೈಗೊಂಬೆ ಮಾಡ್ಕೊಂಡು ಮುಖ್ಯಮಂತ್ರಿ ಮಾಡಿ ಕೂಡಿಸ್ಕೊಳ್ಳಿ, ನಮಗೆ ಸಂಬಂಧ ಇಲ್ಲ. ಆದ್ರೆ ನೀವು ಅವತ್ತು ಹೇಳಿದ ಮಾತಿನಂತೆ ಇವತ್ತು ನಡ್ಕೊಳ್ಳಿ. ಆದ್ರೆ ಅದ್ರ ಬದಲಿಗೆ ಏನ್ ಮಾಡ್ತಾ ಇದ್ದೀರಿ ನೀವು ಅದ್ರ ಬದಲಿಗೆ ರಾಜೀನಾಮೆ ಕೊಡುವಂತ ರಾಜಮಾರ್ಗವನ್ನು ಹಿಡಿಯೋದ್ ಬಿಟ್ಟು ಅಡ್ಡದಾರಿ ಹಿಡಿದಿದ್ದೀರಿ. ನೀವು ಅಡ್ಡದಾರಿ ಯಾವ ರೀತಿ ಅಡ್ಡದಾರಿ ಹಿಡಿದಿದ್ದೀರಿ? ಸಂವಿಧಾನಾತ್ಮಕವಾಗಿರ್ತಕ್ಕಂಥ ರಾಜ್ಯಪಾಲರ ಹುದ್ದೆಯನ್ನೇ ಅಪಮಾನಿಸುವ ಕೆಲಸ ಮಾಡ್ತಾ ಇದ್ದೀರಿ. ನೀವು ಅವ್ರ ವಿರುದ್ಧ ಬೀದಿಯಲ್ಲಿ ಹೋರಾಟ ಮಾಡೋದ್ರ ಮೂಲಕ ಅರಾಜಕತೆ ಸೃಷ್ಟಿಸುವಂತ ಷಡ್ಯಂತ್ರ ನಡೆಸ್ತಾ ಇದ್ದೀರಿ. ನೀವು ಇನ್ನೊಂದು ಹೇಳ್ತಾ ಇದ್ದೀರಿ, ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ, ಅದಕ್ಕಾಗಿ ಬಿಜೆಪಿ ಅವರಿಗೆಲ್ಲ ಹೊಟ್ಟೆ ಉರಿ, ಅದಕ್ಕೆ ನಮ್ಮ ಸರ್ಕಾರವನ್ನು ಅಸ್ಥಿರಗೊಳಿಸೋ ಕೆಲಸ ಮಾಡ್ತಿದ್ದೀರಿ ಅಂತ ಹೇಳ್ತಾ ಇದ್ದೀರಿ. ನಮ್ಗೇನು ಹೊಟ್ಟೆ ಉರಿ ಇಲ್ಲ ಸ್ವಾಮಿ. ನೀವು ಗ್ಯಾರಂಟಿ ಹೆಂಗ್ ಕೊಟ್ಟಿದ್ದೀರಿ ಅಂತ ಹಳ್ಳಿಲಿ ಹೋಗಿ ಕೇಳಿದ್ರೆ ಗೊತ್ತಾಗುತ್ತೆ, ಏನ್ ಕೊಡ್ತಾ ಇದ್ದೀರಿ ಅಂತ ಕೇಳಿದ್ರೆ ಗೊತ್ತಾಗುತ್ತೆ. ಹಂಗಂತ ಗ್ಯಾರಂಟಿ ನಿಮಗೆ ಭ್ರಷ್ಟಾಚಾರ ನಡೆಸೋದಕ್ಕೆ ಕೊಟ್ಟಿರುವ ಲೈಸೆನ್ಸ್ ಅಲ್ಲ. ನೀವೇನ್ ಅನ್ಕೊಂಡ್ಬಿಟ್ಟಿದ್ರಿ, ನಾನು ವಾಲ್ಮೀಕಿ ನಿಗಮದಲ್ಲಿ ನುಂಗಿರು ಕೇಳಂಗಿಲ್ಲ, ಮೂಡಾದಲ್ಲಿ ನುಂಗಿರು ನಮ್ಮ ಸರ್ಕಾರ ನಾವು ಲೂಟಿ ಹೊಡೆದ್ರು ಕೇಳಂಗಿಲ್ಲ, SCP TSP ಹಣ ದುರ್ಬಳಕೆ ಮಾಡ್ಕೊಂಡ್ರು ಕೇಳಂಗಿಲ್ಲ, ಅಲ್ಪಸಂಖ್ಯಾತರ ಹಣ ಯಾರೋ ಎಲಿಜಿಬಿಲಿಟಿ ಇಲ್ಲದೆ ಇದ್ದವನಿಗೆ 600 ಕೋಟಿ ರೂಪಾಯಿ ಟೆಂಡರ್ ನಿಯಮಗಳನ್ನು ವೈಲೇಷನ್ ಮಾಡಿದ್ರು ಕೇಳಂಗಿಲ್ಲ. ನಮಗಿದೆಲ್ಲ ಯಾಕೆ ಅಂದ್ರೆ ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ, ಇದರಿಂದ ನಮಗೆ ಲೂಟಿ ಹೊಡೆಯಕ್ಕೆ ಲೈಸೆನ್ಸ್ ಅಂತ ಕಾಂಗ್ರೆಸ್ಸಿಗರು ಭಾವಿಸಿದಂತೆ ಕಾಣುತ್ತೆ. ನಿಮಗೆ ಲೈಸೆನ್ಸ್ ಕೊಟ್ಟಿಲ್ಲ. ನಿಮಗೆ ರೇಟ್ ಕಾರ್ಡ್ ಫಿಕ್ಸ್ ಮಾಡೋದಕ್ಕೆ, ಲೂಟಿ ಹೊಡೆಯಕ್ಕೆ ಲೈಸೆನ್ಸ್ ಕೊಟ್ಟಿಲ್ಲ. ನೀವೇನು ಅನ್ಕೊಂಡಿದ್ದೀರಿ, ನಾವು ಗ್ಯಾರಂಟಿ ಕೊಟ್ಟೋದ್ರಿಂದ ನಾವು ಬೆಂಗಳೂರಿನಲ್ಲಿ ಅನುಮತಿ ಕೊಡೋದಕ್ಕೆ. ಎಂತ ಅನುಮತಿ ಅದು? ಮುನಿರತ್ನವರೇ, 100 ರೂಪಾಯಿ ಅಡಿಗೆ ಫಿಕ್ಸ್ ಮಾಡ್ತಾ ಇದ್ರಲ್ಲ, ಮಾಡಿದ ವಸೂಲಿ ಮಾಡ್ತಾರಲ್ಲ, ಏನಕ್ಕದು? ಸ್ಕ್ವೇರ್ ಫೀಟಿಗೆ ಪರ್ಮಿಷನ್, ಅನುಮತಿ ಕೊಡಕ್ಕೆ. ಆಕ್ಯುಪೇಷನ್ ಸರ್ಟಿಫಿಕೇಟ್ ಅಲ್ರಿ,
ಪ್ಲಾನ್ ಸ್ಯಾಂಕ್ಷನ್ಗೆ 100 ರೂಪಾಯಿ ಒಡಿಗೆ, ಚೇಂಜ್ ಆಫ್ ಲ್ಯಾಂಡ್ ಯೂಸ್ಗೆ 25 ಲಕ್ಷ. ಇದಕ್ಕೆ ನೀವು ರೇಟ್ ಕಾರ್ಡ್ ಫಿಕ್ಸ್ ಮಾಡೋದಕ್ಕೆ ಕೊಟ್ಟಿರುವಂತ ಲೈಸೆನ್ಸ್ ಅಲ್ಲ. ನೀವೇನು ಅನ್ಕೊಂಡ್ಬಿಟ್ಟಿದ್ದೀರಿ? ಇದೆಲ್ಲ ಮಾಡೋದಕ್ಕೆ ಲೈಸೆನ್ಸ್ ಅಂತ ಅನ್ಕೊಂಡ್ಬಿಟ್ಟಿದ್ದೀರಿ ನೀವು. ಇದು ಯಾವುದಕ್ಕೂ ನಿಮಗೆ ಲೈಸೆನ್ಸ್ ಕೊಟ್ಟಿಲ್ಲ. ನಮ್ಮ ಹೋರಾಟ ನಿಮ್ಮ ಭ್ರಷ್ಟಾಚಾರದ ವಿರುದ್ಧ, ನಿಮ್ಮ ಸ್ವಜನ ಪಕ್ಷಪಾತ ವಿರುದ್ಧ. ಮೂಡಾದಲ್ಲಿ ಕೆದಕಿದಷ್ಟು ಹಗರಣ ಬರ್ತಾ ಇದಾವೆ. ಇನ್ನೆಂತದೋ ಒಂದು ಸೆಟ್ಲ್ಮೆಂಟ್ ಡೀಡ್ ಅಶ್ವಥ್ ನಾರಾಯಣ್ರೆ, ಸೆಟ್ಲ್ಮೆಂಟ್ ಡೀಡು ಕಾನೂನಲ್ಲಿ ಅವಕಾಶ ಇದೆ ಸೆಟ್ಲ್ಮೆಂಟ್ ಡೀಡ್ ಮಾಡ್ಲಿಕ್ಕೆ. ಸೆಟ್ಲ್ಮೆಂಟ್ ಮಾಡಿಕೊಂಡು ಯಾರೋ ಈ ಮಧ್ಯವರ್ತಿ ಕಮಿಷನ್ ಕೊಡ್ತಾರಲ್ಲ, ಹಂಗೆ ಸೆಟ್ಲ್ಮೆಂಟ್ ಮಾಡೋದಕ್ಕೆ ಮೋರಿಗೌಡನ ನೆಂಟ್ರಿಗೂ ಸೈಟು, ಮಾದೇವಪ್ಪನ ಅಣ್ಣನ ಮಗನಿಗೂ ಸೈಟು, ಸೆಟ್ಲ್ಮೆಂಟ್ ಡೀಡು. ಯಾವ ಕಾಯ್ದೆಯಲ್ಲಿದೆ ಸೆಟ್ಲ್ಮೆಂಟ್ ಡೀಡು? ಮೂಡ ಕಾಯ್ದೆಯಲ್ಲಿ ಇದೆಯಾ ಸೆಟ್ಲ್ಮೆಂಟ್ ಡೀಡು? ಅದಕ್ಕೆ ನಾವ್ ಹೇಳೋದು, ನೀವೇ ಪದೇ ಪದೇ ಹೇಳ್ತಾ ಇದ್ರಿ, ಉಪ್ಪು ತಿಂದವನು ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸಬೇಕು. ಆದ್ರೆ ನೀವು ತಪ್ಪು ಮಾಡಿದಾಗ ನಿಮ್ಗೊಂದು ಕಾನೂನಾ, ನಿಮ್ಗೊಂದು ಸಂವಿಧಾನನ? ಬಿಜೆಪಿಯವರಿಗೊಂದು ಸಂವಿಧಾನ, ಬಿಜೆಪಿಯವರಿಗೊಂದು ಕಾನೂನು, ಕಾಂಗ್ರೆಸ್ನವರಿಗೊಂದು ಸಂವಿಧಾನ, ಕಾಂಗ್ರೆಸ್ನವರಿಗೊಂದು ಕಾನೂನು. ನೀವು ಏನೇ ಭ್ರಷ್ಟಾಚಾರ ಮಾಡಿದ್ರು ಕೂಡ ಯಾರು ಪ್ರಶ್ನೆ ಮಾಡಂಗಿಲ್ಲ. ಯಾರು ಪ್ರಶ್ನೆ ಮಾಡಿದ್ರೆ ನಿಮ್ ಪಾರ್ಟಿ ಬೀದಿಗೆ ಇಳಿದು ಹೋರಾಟ ಮಾಡ್ತಾರೆ. ಸ್ವಾಮಿ, ಇವತ್ತು ಬಂದಿರೋ ಪ್ರಶ್ನೆ ನಿಮ್ ಭ್ರಷ್ಟಾಚಾರದ ಬಗ್ಗೆ ಮಾತಾಡೋದಿದ್ರೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿ. ನೀವು ಹೋರಾಟ ಮಾಡ್ತಿರೋದು ನೋಡಿದ್ರೆ ಭ್ರಷ್ಟಾಚಾರವನ್ನು ಮುಚ್ಚಾಡಕ್ಕೆ ಹೋರಾಟ ಮಾಡ್ತಾ ಇದ್ದೀರಿ. ನಾನು ಸಿದ್ದರಾಮಯ್ಯನವರನ್ನ ಮೇಲ್ನೋಟಕ್ಕೆ ನೋಡಿದಾಗ ಇವರೇನು ಆತರ ಭ್ರಷ್ಟಾಚಾರಿ ಇದ್ದಂಗಿಲ್ಲ ಅಂತ ಅನ್ಕೊಂಡಿದ್ದೆ. ಅವರು ಜನತಾ ಪರಿವಾರದಲ್ಲಿದ್ದಾಗ ಒಂದು ಸಂದರ್ಶನ ಕೊಟ್ಟಿದ್ರು. ನಾನು ಕೆಲವೊಮ್ಮೆ ರಾಜಕೀಯಕ್ಕೋಸ್ಕರ ಕೆಲವೊಂದು ರಾಜಿ ಮಾಡ್ಕೊಳ್ಬೇಕಾದಂತ ಪರಿಸ್ಥಿತಿ ಬಂದಿದೆ, ರಾಜಕೀಯಕ್ಕಾಗಿ ಕೆಲವು ರಾಜಿ ಮಾಡ್ಕೊಂಡಿದ್ದೀನಿ, ಆದ್ರೆ ನನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಡ್ಕೊಂಡಿಲ್ಲ ಅಂತ ಹೇಳಿದ್ರು. ಈ ಕಾಂಗ್ರೆಸ್ಸಿಗೆ ಸೇರಿದ ಮೇಲೆ ಆತ್ಮಸಾಕ್ಷಿನೂ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಕಾಂಗ್ರೆಸ್ಸಿಗೆ ಸೇರಿದ ಮೇಲೆ ನೀವು ಕಾಂಗ್ರೆಸ್ಸಿಗೆ ಸೇರಿದ ಮೇಲೆ ನನಗನ್ಸುತ್ತೆ ಹೈಕಮಾಂಡಿನ ಪ್ರೆಸರಿಗೆ ನಿಮ್ಗೆ ಅನಿವಾರ್ಯತೆ ಬಂದಿರಬೇಕು. ಅರ್ಕಾವತಿಯಲ್ಲೂ ಲೂಟಿ ಮಾಡುವ ಅನಿವಾರ್ಯತೆ ಬಂದಿರಬೇಕು. ಹಿಂದೂ ಲ್ಯಾಬ್ನಲ್ಲೂ ಡಾಕ್ಟ್ರೆ, ಹಿಂದೂ ಲ್ಯಾಬ್ನಲ್ಲೂ ಕೂಡ ಲೂಟಿ ಮಾಡೋದಕ್ಕೆ ಅನಿವಾರ್ಯತೆ ಬಂದಿರಬೇಕು. ಆಮೇಲೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲೂ SC ST ಹಣವನ್ನ ಲೂಟಿ ಹೊಡೆಯೋದಕ್ಕೆ ಅನಿವಾರ್ಯತೆ ಬಂದಿರಬೇಕು. ನಿಮ್ ಕಾಂಗ್ರೆಸ್ನಿಗರಿಗೆ ಭ್ರಷ್ಟಾಚಾರವನ್ನು ಸಮರ್ಥಿಸುವಂತ ಅನಿವಾರ್ಯತೆ ಇರಬಹುದು. ರಾಜ್ಯದ ಜನರಿಗಿಲ್ಲ. ರಾಜ್ಯದ ಜನ ಭ್ರಷ್ಟಾಚಾರದ ವಿರುದ್ಧ ಇದ್ದಾರೆ. ಜನರ ಭಾವನೆಯನ್ನ ಭಾರತೀಯ ಜನತಾ ಪಾರ್ಟಿ JDS ಪ್ರತಿನಿಧಿಸಿ ಹೋರಾಟ ಮಾಡ್ತಾ ಇದ್ದೀವಿ. ನಿಮ್ಮ ಬ್ಲಾಕ್ ಮೇಲ್ ರಾಜಕಾರಣವನ್ನು ಬಿಡಿ. ನೀವು ನಮಗೆ ಹೆದರಿಸೋದು ಬೇಡ. ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗಲಿ. ನೀವೇನ್ ಹೇಳ್ತಾ ಇದ್ದೀರಿ? ಬಿಜೆಪಿ ಹಗರಣಗಳನ್ನ ಬಯಲಿಗೆಳಿತೀವಿ. ಯಾರು ಸ್ವಾಮಿ ನಿಮ್ಮನ್ನು ಕೈ ಕಟ್ ಹಾಕಿರೋದು? 1.5 ವರ್ಷದಿಂದ ನಿಮ್ದೇ ಸರ್ಕಾರ ಇದೆ. ನಾವೇನಾದ್ರು ಬೇಡ ಅಂತ ನಿಮ್ ಕೈಕಾಲು ಹಿಡಿದಿದ್ವಾ? ನಮ್ಮನೆ ಭ್ರಷ್ಟಾಚಾರವನ್ನ ಮುಚ್ಚಾಕಿ ಅಂತ ಏನಾರು ನಿಮ್ಮನ್ನ ಕೈಕಾಲು ಹಿಡಿದಿದ್ವಾ? ನಾವ್ ಯಾರು ಕೈಕಾಲು ಹಿಡಿದಿಲ್ಲ. ಯಾರು ಭ್ರಷ್ಟಾಚಾರ ಮಾಡಿದ್ರು ಕೂಡ ಶಿಕ್ಷೆ ಆಗಲಿ ಅಂತಾನೆ ನಮ್ಮ ಹೋರಾಟ. ಯಾರು ಭ್ರಷ್ಟಾಚಾರ ಮಾಡಿದ್ರು ಶಿಕ್ಷೆ ಆಗಲಿ ಅಂತ ಹೋರಾಟ. ಅದಕ್ಕೆ ಮುಂಚೆ 2011ರಲ್ಲಿ 2020ರಲ್ಲಿ ಏನ್ ಮಾತಾಡಿದ್ರಿ ಅನ್ನೋದನ್ನ ನಿಮಗೀಗ ಕೇಳಿಸಿದೀವಲ್ಲ, ಅದನ್ನು ಪಾಲಿಸಿ. ನಿಮ್ಗೆ ನೈತಿಕತೆ ಇದ್ರೆ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಿ. ತನಿಖೆಯಲ್ಲಿ ನೀವು ನಿಷ್ಪಕ್ಷಪಾತವಾಗಿ ತನಿಖೆ ನಡೆದು ನೀವೇನೂ ತಪ್ಪೇ ಮಾಡಿಲ್ಲ ಅಂತ ಆದ್ರೆ ಆಗ ಮತ್ತೊಮ್ಮೆ ನೀವು ಮುಖ್ಯಮಂತ್ರಿ ಸ್ಥಾನಕ್ಕೆ ಕೂತ್ಕೊಳ್ಳಿ. ಅಲ್ಲಿವರೆಗೂ ನೀವು ರಾಜೀನಾಮೆ ಕೊಡಿ ಅಂತ ಹೇಳಿ ಆಗ್ರಹಿಸಿ ನನ್ನ ಮಾತು ಮುಗಿಸ್ತೇನೆ.